ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಲವಗೆರವರ ಪುತ್ರನ ಮೇಲೆ ಇದೀಗ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ಹಲ್ಲೆಗೆ ಒಳಗಾದ ಮನುಕುಮಾರ್ ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಹಳೆ ವೈಷಮ್ಯದಿಂದ ಈ ಹಲ್ಲೆ ನಡೆಸಿರುವುದಾಗಿ ಮಾಹಿತಿ ಲಭ್ಯವಾಗಿದೆ. ಈ ಕುರಿತು ಸಾಗರದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಅದು ಕೊಪ್ಪಳ ಬೇರೆ ಕ್ಯಾಸ್ಟ್ ಅದು ಇಂಟರ್ ಕ್ಯಾಸ್ಟ್ ಮನುಕುಮಾರ್ ಲಾವಗಿರಿನ ಊರು ಲಾವಗಿರಿ ಸ್ವಲ್ಪ ಪರಶುರಾಮು ಪ್ರಮೀಳಾ ಚಂದ್ರಕಾಂತ್ ಪ್ರಭಾವತಿ 4 ಜನ ಬಂದಿದ್ದರು. ನಮ್ಮ ಹೊಲಕ್ಕೆ ಬಂದಿದ್ದರು. ನಾನು ಫಸ್ಟ್ ಬಂದು ಈ ಕಡೆ ಇದ್ದರು ಎಂಟ್ರೆನ್ಸಲ್ಲಿ ಏರ್ಪೋರ್ಟ್ ಇದೆ. ಒಂದು ದೊಣ್ಣೆ ಹಿಡ್ಕೊಂಡು ನಿಂತಿದ್ರು. ನಾನು ಹಂಗೆ ಅಂತ ಬಂತಿದ್ರೆ ಹಿಂಗೆ ಹೋದೆ. ವಾಚ್ ಮೇಲೆ ಬರ್ತಿರುವಾಗ ನೋಡಲಿಲ್ಲ, ಒಂದು ಸೈಡ್ ನಿಂತಿದ್ರ ಗಂಟ್ಲಿ ಹಗ್ಗಾಕ್ಬಿಟ್ಟು ದೊಣ್ಣೆ ನೋಡಿದ್ರು ಕಾಲಿಗೆ. ಪರಶುರಾಮನವರು ಚಂದ್ರಕಾಂತ್ ಕುತ್ತಿಗೆ ಕೇಬಲ್ಲು ಕರೆ ಬ್ಲ್ಯಾಕ್ ಪೈಪ್ ಬರ್ತಲ್ಲ ಆ ತಗೊಂಡು ಹಾಕ್ಬಿಟ್ಟಿದೆ. ಅದಾದಮೇಲೆ ನಾನು ಓಡಿಸೋಕ್ಕಾಗಲಿಲ್ಲ, ಅಷ್ಟು ಹೊಡಿತಿದ್ರು. ಕಣ್ಣೆಲ್ಲ ಫುಲ್ ಬ್ಲ್ಯಾಂಕ್ ಆದಂಗೆ ಆಯಿತು. ತಪ್ಪಿಸ್ಕೊಂಡು ಹೆಂಗೆ ಓಡೋಗ್ಬಿಟ್ಟೆ. ಅಲ್ಲಿ ಓಡೋಗ್ತಿದ್ದಂಗೆ ಆಮೇಲೆ ಎಚ್ಚರ ಆಗಲಿಲ್ಲ. ನಮ್ಮೂರೆಲ್ಲ ಹುಡುಕ್ತಾ ಬಂದಿದ್ರು. ಅವಾಗ ಕರ್ಕೊಂಡ್ಬಂದಿದ್ರು ಇಳಿಸ್ಕೊಂಡು. ಎಲ್ಲಾಗಿದ್ದು ನಮ್ಮೂರಲ್ಲೇ ಆಗಿದ್ದು. ನಮ್ಮೂರಲ್ಲಿ ಏನು ಕಾರಣ ಏನು? ಅದು ಹಳೇದೇನೋ ಡಿಸ್ಟ್ರಿಬ್ಯೂಷನ್ ಇತ್ತು. ಹಳೆ ಇದಕ್ಕೆ ಇದು ಮಾಡಿದ್ರು. ಹಳೇದು ಏನು ವಿಚಾರ ಇತ್ತು? ಏನಾದರೂ ವೈಷಮ್ಯತೆ ನಿಮ್ಮ ಮತ್ತು ಅವ್ರ ಮಧ್ಯೆ ಏನಾದ್ರು ಗಲಾಟೆ ಆಗಿತ್ತಾ ಹಳೇದಲ್ಲಿ? ಇಲ್ಲ, ಒಂದು ಲವ್ ಮ್ಯಾರೇಜ್ ಇತ್ತು. ಓಕೆ. ಅದು ಮಾಡಿಸಿದ್ದಕ್ಕಾಗಿ ರಿವೆಂಜಿಗಾಗಿ ಅವರ 4 ದಿನ ಮಾಡಿಸಿದ್ದ. ಆ ಥರ ರಿವೆಂಜ್ ಅಂತ ಬಂದು ಹೋಗ್ತೀವಿ. ಸಾಯಿಸೋಕ್ಕೆ ಟ್ರೈ ಮಾಡಿ ಗಂಟೆ ಹಗ್ಗಾಕ್ಬಿಟ್ಟು. ಯಾರ್ಯಾರಿದ್ರು ಅವ್ರ ಹೆಸರು ಹೇಳಿ? ಚಂದ್ರಕಾಂತ್, ಪರಶುರಾಮು, ಪ್ರಮೀಳಾ, ಪ್ರಭಾವತಿ. ಟ್ರಿಪ್ಪಿ ಮಾಡ್ತಾರೆ. ಅದು ಕೊಪ್ಪಳ ಬೇರೆ ಕ್ಯಾಸ್ಟ್ ಅದು ಇಂಟರ್ ಕ್ಯಾಸ್ಟ್ ಮನುಕುಮಾರ್ ಊರು ಯಾವುದು ಹೆಸರು ಹೇಳಿ?